ನಮ್ಮಿಬ್ರ ಮಧ್ಯೆ ಒಳ್ಳೆ ಗೆಳೆತನ ಇದೆ ಅಂತ ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ 1000 ಜನ 1000 ಅಭಿಪ್ರಾಯ ಹೇಳಿದ್ರು ನನಗದು ಗಣನೆಗೆ ಬರಲ್ಲ ಆದಿಯವ್ರೆ. ವಾಟ್? ಇಬ್ರು ನಗ್ನಗ್ತಾ ಮಾತಾಡ್ತಿದ್ದಾರೆ. ಇಬ್ರು ಸರಿ ಆಗದ್ ಬೇಡ ಅಂತ ಅಷ್ಟೊಂದು ಪ್ಲಾನ್ ಮಾಡಿ ಇಬ್ರ ಮಧ್ಯದಲ್ಲಿ ತಂದು ಹಾಕಿದ್ರೆ ಎಲ್ಲಾನು ಮರೆತು ಆರಾಮಾಗಿದಾರಲ್ಲ. ನಾಟ್ ಎ ಗುಡ್ ಸೈನ್ ಶ್ರೇಷ್ಠ, ನಾಟ್ ಎ ಗುಡ್ ಸೈನ್. ಅರೆ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಏನ್ ಬೆಳಗ್ಗೆ ಎಲ್ರು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಏನ್ ಗುಡ್ ಮಾರ್ನಿಂಗ್ ಅಣ್ಣ, ಇನ್ ಸ್ವಲ್ಪ ಹೊತ್ತಲ್ಲಿ ನೀವಿಬ್ರು ಬರದೇ ಇದ್ದಿದ್ರೆ ಬ್ಯಾಡ್ ಮಾರ್ನಿಂಗ್ ಆಗಿರೋ. ಯಾಕೋ ಏನಾಯ್ತು ಕಿಶನ್? ಯಾಕ ಬೆಳಗ್ಗೆ ನೀವಿಬ್ರು ಕಾಣಿಸ್ತಿಲ್ಲ ಅಂತ ಎಲ್ರು ಗಾಬರಿ ಆಗಿದ್ವಿ. ಅರೆ ಬೆಳಗ್ಗೆ ಎದ್ದು ಡೈಲಿ ಎಲ್ಲಿ ಹೋಗ್ತೀನಿ ಹೇಳು? ಜಾಗಿಂಗ್ ತಾನೆ? ಅಂಕಲ್ ಇದ್ ಮೋಸ ಅಲ್ವಾ? ದಿನ ಒಟ್ಟಿಗೆ ಜಾಗಿಂಗ್ ಹೋಗ್ತಿದ್ವಿ ತಾನೆ, ಇವತ್ ಯಾಕೆ ಬಿಟ್ಟೋದ್ರಿ? ಸಾರಿ ಕಣ ತನ್ಮಯ್, ಸಿಕ್ಕಾಪಟ್ಟೆ ಫಾಗ್ ಇತ್ತಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ಲಿಲ್ಲ. ಅಲ್ಲ ಅಕ್ಕ, ನೀನಾದ್ರೂ ಹೇಳ್ಬಾರ್ದಾ ಹೋಗ್ತೀವಿ ಅಂತ? ಚೆನ್ನಾಗಿತ್ತು ಗೊತ್ತಾ? ಆಯ್ತಾಯ್ತು, ತಪ್ಪಾಯ್ತು, ಸಾರಿ. ಈಗ ನಿಮ್ಮೆಲ್ಲರ ಟೆನ್ಷನ್ ಹೋಗ್ಸೋದಕ್ಕೆ ನನ್ನ ಹತ್ರ ಒಂದು ಬ್ಯೂಟಿಫುಲ್ ವಸ್ತು ಇದೆ. ಇದು ನಿಮ್ಮೆಲ್ರಿಗೂ ತಗೊಳ್ಳಿ. ಇದು ನನ್ನ ಬಂಗಾರಿಗೆ, ಇದು ನಮ್ಮ ಅತ್ತೆಗೆ, ಅಯ್ಯೋ ಇದು ಸಾರಿ ತನ್ಮೈಗೆ, ಇದು ನನ್ನ ಪ್ರೀತಿಯ ಮೈದ್ನಂಗೆ, ಇದು ನನ್ನ ಮುದ್ದು ತಂಗಿಗೆ. ನಾವ್ ಯಾವ್ಯಾವ ಪ್ಲೇಸಸ್ ಹೋಗ್ಬೇಕು ಅಂತ ನಾನು ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ರು ಬೇಗ ರೆಡಿಯಾಗಿ ಬಂದ್ಬಿಡಿ, ನಾವ್ ಅಲ್ಲಿಗೆ ಹೊರಡೋಣ. ಆಯ್ತು ಫ್ರೆಂಡ್, ಬೇಗ ಬೇಗ ನಡಿ. ಹಲೋ, ಆದಿಯವ್ರೆ ಒಂದ್ ನಿಮಿಷ. ಎಷ್ಟ್ ಶ್ರೇಷ್ಠ? ಅಲ್ಲ ಆದಿಯವ್ರೆ, ಅದು ನೀವು ಶ್ರೇಷ್ಠ, ನೀವು ಹೇಳಿದ್ಮೇಲೆ ತುಂಬಾ ಯೋಚನೆ ಮಾಡಿದೆ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿತ್ತು ಏನ್ ಮಾಡ್ಲಿ ಅಂತ. ಎಂತ ಕೆಲಸ ಮಾಡಿದೆ ನಾನು. ಶ್ರೇಷ್ಠ ಅವ್ರು ಹೇಳಿದ್ ಕರೆಕ್ಟ್, ಹಾಗೆ ಮಾಡ್ತೀನಿ. ಅಲ್ಲ ಭಾಗ್ಯ ಅವರೇ, ನೀವು? ಹೌದು, ಭಾಗ್ಯನೇ. ಅಲ್ಲ, ನೀವು ಕೋಪ ಮಾಡ್ಕೊಂಡು ಹೋದೆ ಅಂತ ಅನ್ಕೊಂಡ್ರ? ಹೌದು, ನಾನ್ ಕೋಪ ಮಾಡ್ಕೊಂಡೇ ಹೋದೆ. ಮಾತಾಡ್ದವ್ರ ಮೇಲಲ್ಲ, ನಿಮ್ ಮೇಲ್ ಕೋಪ ಮಾಡ್ಕೊಂಡು ಹೋದೆ. ನನ್ ಮೇಲ? ನಾನೇನ್ ಮಾಡ್ದೆ? ಆದಿಯವ್ರೆ, ಏನ್ ಮಾಡ್ದೆ ಅಂತ ಕೇಳ್ತಿದ್ದೀರಲ್ಲ. ಅಲ್ಲ, ಮಾತಾಡೋರು 1000 ಮಾತಾಡ್ತಾರೆ. ನೀವು ಅವ್ರ ಮಾತುಗಳನ್ನ ಕೇಳ್ಕೊಂಡು ನನ್ನನ್ನ ದೂರ ಇಡೋ ಪ್ರಯತ್ನ ಮಾಡಿದ್ರಲ್ಲ, ಅದಕ್ಕೆ ಕೋಪ ಬಂತು. ಅದು ಹಾಗಲ್ಲ. ಹಾಗೂ ಇಲ್ಲ, ಹೀಗೂ ಇಲ್ಲ ಆದಿಯವ್ರೆ. ನಮ್ಮಿಬ್ರ ಮಧ್ಯೆ ಒಳ್ಳೆ ಗೆಳೆತನ ಇದೆ ಅಂತ ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ 1000 ಜನ 1000 ಅಭಿಪ್ರಾಯ ಹೇಳಿದ್ರು ನನಗದು ಗಣನೆಗೆ ಬರಲ್ಲ ಆದಿಯವ್ರೆ. ಅಲ್ಲ, ನಾಳೆ ಯಾರೋ ಬಂದು ನನ್ನ ಹತ್ರ ಏನೋ ಹೇಳಿದ್ರು ಅಂತ ನಾನ್ ನಿಮ್ ಹತ್ರ ಮಾತು ಬಿಟ್ಬಿಡಕ್ಕಾಗತ್ತಾ? ಅಥವಾ ನಾಳೆ ದಿನ ಇನ್ಯಾರೋ ಬಂದು ದೊಡ್ಡದಾಗಿ ಇನ್ನೇನೋ ಹೇಳಿದ್ರೆ ನೀವ್ ನನ್ನ ಹತ್ರ ಮಾತಾಡೋದಿರ್ಲಿ, ನನ್ನನ್ನ ನೋಡೋದು ಇಲ್ಲ ಅನ್ಸುತ್ತೆ. ಭಾಗ್ಯ ಅಂತ ಒಬ್ಳು ಇದ್ಲು ಅನ್ನೋದನ್ನು ನೀವು ಮರ್ತು ಬಿಡ್ಬೋದು ಅಲ್ವಾ? ಹಾಗೆಲ್ಲ ಏನು ಇಲ್ಲ ಭಾಗ್ಯ, ಐ ಪ್ರಾಮಿಸ್. ನೋಡಿ ಆದಿಯವ್ರೆ, ನಾನೊಬ್ಳೆ ನಿಮ್ ಜೊತೆ ಕನೆಕ್ಟ್ ಆಗಿರೋದಲ್ಲ. ನಮ್ಮ ಮನೇಲಿರೋ ಪ್ರತಿಯೊಬ್ರು ನಿಮ್ ಜೊತೆ ಒಂದ್ ಸಂಬಂಧನ ಕಂಡ್ಕೊಂಡಿದ್ದಾರೆ. ನನ್ನ ಅತ್ತೆಗೆ ನೀವು ಬೆಸ್ಟ್ ಫ್ರೆಂಡು, ನನ್ನ ಮಗನ್ಗೆ
ನೀವು ಫೇವ್ರೆಟ್ ಅಂಕಲ್. ನನ್ನ ತಂಗಿ ಪೂಜೆಗೆ ನೀವ್ ಅಣ್ಣನ ಸ್ಥಾನದಲ್ಲಿರೋ ಭಾವ. ಹೀಗೆ ಒಬ್ಬೊಬ್ರ ಜೊತೆ ಒಂದೊಂದ್ ರೀತಿಲಿ ಕನೆಕ್ಟ್ ಆಗಿದ್ದೀರ. ಇಷ್ಟು ಕನೆಕ್ಟ್ ಆಗಿರೋ ಫ್ರೆಂಡನ್ನ ನಾನು ಇಷ್ಟು ಸುಲಭವಾಗಿ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ನಾಳೆ ದಿನ ಏನಾದ್ರೂ ನನಗೂ ನಿಮ್ಗೂ ಜಗಳ ಆದ್ರೂ ಇಷ್ಟು ಜನ ಇದಾರಲ್ಲ, ಅವ್ರಗಳಿಗೋಸ್ಕರನಾದ್ರೂ ನಾನು ಈ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಆದಿಯವ್ರೆ, ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡಿ, ಅರ್ಥ ಆಯ್ತಾ? ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ, ಆರಾಮಾಗಿ ನಿದ್ದೆ ಮಾಡಿ. ಗುಡ್ ನೈಟ್. ಗುಡ್ ನೈಟ್. ಮಂಗನಂಗಿದೆ. ಯಾಕೆ ಶ್ರೇಷ್ಠ, ನೀನ್ ಅನ್ಕೊಂಡಿದ್ ಯಾವ್ದು ಆಗ್ತಾ ಇಲ್ಲ ಅಂತನಾ? ಅಯ್ಯೋ ಹಾಗೇನು ಇಲ್ಲಪ್ಪ. ಯಾಕಮ್ಮ ಸುಳ್ಳು ಹೇಳ್ತೀಯ? ನೀನ್ ಸುಳ್ಳು ಹೇಳ್ತಿದೀಯ ಅನ್ನೋದು ನಿನ್ ಮುಖದಲ್ಲೇ ಗೊತ್ತಾಗ್ತಿದೆ. ಭಾಗ್ಯನ ಆದಿನ ದೂರ ದೂರ ಮಾಡ್ಬೇಕು ಅಂತ ನೀನು ತುಂಬಾ ಕಷ್ಟಪಟ್ಟೆ, ಏನೇನೋ ಪ್ರಯತ್ನ ಮಾಡಿದೆ. ಆದಿ ತಲೆಯಲ್ಲಿ ಏನೇನೋ ಕೆಟ್ಟದನ್ನ ತುಂಬಿಸ್ದೆ ಅನ್ನೋದು ನನಗ್ ಗೊತ್ತು. ಆದ್ರೆ ನೀನ್ ನಿಂತಿರೋದು ಈ ಕುಸುಮನ್ ಮುಂದೆ ಅನ್ನೋದು ಪಾಪ ಮರ್ತ್ಬಿಟ್ಟೆ. ನನಗಾಗಿರೋ ಅನುಭವದಷ್ಟು ನಿನಗೆ ವಯಸ್ಸಾಗಿಲ್ಲ ಕಣೆ. ನೀನೇನೆ ಮನೆ ಹಾಳು ಮಾಡೋ ಪ್ಲಾನ್ ಮಾಡೋದು. ನೋಡಿ ಆಂಟಿ, ಸುಮ್ಮನೆ ನನ್ನ ಇರಿಟೇಟ್ ಮಾಡ್ಬಿಡಿ. ಏನೇ ಮಾಡ್ತೀಯ ನೀನು? ನೋಡು, ನೀನ್ ಏನೇ ಸರ್ಕಸ್ ಮಾಡಿದ್ರು ಅಷ್ಟೇ, ಅವರಿಬ್ಬರನ್ನ ನಿನ್ನಿಂದ ದೂರ ಮಾಡಕ್ ಆಗಲ್ಲ. ಈ ಕುಸುಮ ಅವರಿಬ್ಬರನ್ನ ಒಂದು ಮಾಡೇ ಮಾಡ್ತಾಳೆ. ಆಗೋದಿದ್ರೆ ತಡ ನೋಡು. ಇಷ್ಟೊತ್ತಾದ್ರೂ ಯಾರು ಬಂದೇ ಇಲ್ವಲ್ಲ? ಎಲ್ಲ ಬೇಗ ಬನ್ನಿ, ಲೇಟ್ ಆಯ್ತು. ಅಣ್ಣ ನಾವ್ ಬಂದ್ವಿ. ಬಾವಾ, ನಾವ್ ರೆಡಿ. ಗುಡ್. ಅಣ್ಣ, ತನ್ವಿ, ತನ್ಮಯ್, ಭಾಗ್ಯ ಅತ್ಗೆ, ಕುಸುಮ ಅತ್ಗೆ ಯಾರು ಕಾಣ್ತಾನೆ ಇಲ್ಲ. ಬ್ರದರ್ ಬಂದ್ರಲ್ಲ. ತನ್ಮಯ್, ಅಮ್ಮ ಅಜ್ಜಿ ಎಲ್ಲ ಎಲ್ಲಿ? ಅಂಕಲ್, ಅವ್ರು ಲೇಟ್ ಆಗಿ ಬಂದ್ರು, ಲೇಟ್ ಆಗಿ ಬರ್ತಾರೆ. ಏನ್ ಗೆಳತಿ ಇದು? ಯಾಕೆ ಫ್ರೆಂಡು, ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ದು? ಸೂಪರ್ ಆಗಿದೆ. ಥ್ಯಾಂಕ್ಸ್. ನನ್ನ ಬಿಡು, ನನ್ ಸೊಸೆ ಹೇಗ್ ಕಾಣ್ತಿದ್ದಾಳೆ? ಭಾಗ್ಯ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮತ್ತೆ ಯಾರ್ ಸೊಸೆ? ಈ ಕುಸುಮನ್ ಸೊಸೆ ಅಂದ್ರೆ ಸುಮ್ನೆನಾ?
ಈ ಕುಸುಮ ಆಂಟಿ ಇಬ್ರು ಒಂದ್ ಮಾಡೋದಕ್ಕೆ ಏನೇನೋ ಪ್ರಯತ್ನ ಪಡ್ತಿದಾರಲ್ಲ, ಏನ್ ಬೇಕೋ ಅದನ್ನ ಮಾಡ್ಲಿ, ಎಲ್ಲಾನು ನಾನು ಹಾಳು ಮಾಡ್ತೀನಿ. ನಾನಿರೋವರೆಗೂ ಅದು ಸಾಧ್ಯನೇ ಇಲ್ಲ. ಈ ಭಾಗ್ಯಂಗೆ ಕಾಮತ್ ಮನೆ ಸಪೋರ್ಟ್ ಸಿಗೋದಕ್ಕೆ ನಾನು ಬಿಡ್ತಾ ಇಲ್ಲ. ಇನ್ನ ಆದಿಯವರು ಲೈಫ್ ಪಾರ್ಟ್ನರ್ ಆಗೋದಕ್ಕೆ ನಾನ್ ಬಿಡ್ತೀನಾ? ಅವಳ ಕರೆ ತನಕನು ಬಿಕಾರಿಯಾಗೇ ಇರಬೇಕು. ಇನ್ಫ್ಯಾಕ್ಟ್ ಅವಳ ಮದ್ವೆ ಆದ್ರೂ ಕೂಡ ಗತಿ ಇಲ್ದಿದವನ್ನ ಮದ್ವೆ ಆಗ್ಬೇಕು ಹೊರತು ಆದಿಯವ್ರ ಜೊತೆಲಲ್ಲ. ತನ್ಮಯ್, ಜಾಗ ಚೆನ್ನಾಗಿದೆಯಲ್ಲ? ಹ್ಞೂ ಅಂಕಲ್, ಸೂಪರ್ ಆಗಿದೆ. ಅಂಕಲ್ ನೋಡಿ ಅಲ್ಲಿ ಬಿದ್ದು, ಅದ್ರ ಮೇಲೆ ಹೋಗೋಣ. ತನ್ಮಯ್, ನೀನ್ ಇದಕ್ಕೆ ಖುಷಿ ಪಡ್ತಾ ಇದೀಯಾ? ಈ ಬ್ರಿಡ್ಜ್ ಹತ್ಕೊಂಡು ಆ ಕಡೆ ಮುಂದಕ್ಕೆ ಹೋದ್ರೆ ಅಲ್ಲಿ ವಾಟರ್ ಫಾಲ್ಸ್ ಇದೆ. ಅದನ್ನ ನೋಡಿದ್ರೆ ಏನಂತೀಯೇನೋ, ಆ ನೀರ್ಗೆ ಮುಂದೆ ಒಂದ್ ಕಡೆ ಡ್ಯಾಮ್ ತರ ಕಟ್ಟಿ ಆ ನೀರ್ನ ಕೃಷಿಗೆ ಬಳಸ್ಕೋತಾರೆ. ಹೌದಾ ಅಂಕಲ್? ನೋಡ ಬನ್ನಿ 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 ಎಲ್ರು ಹೋಗೋಣ. ಈ ತನ್ಮಯ್ ಬಾರೋ, ಎಲ್ರು ಪಿಕ್ಚರ್ಸ್ ತಗೊಳ್ಳೋಣ. ಏನು ಪಿಕ್ಚರ್ಸ್? ಯಪ್ಪ, ನಿಮ್ ಜೊತೆ ಅಂದ್ರೆ ನನ್ ಫೋಟೋ ತೆಗ್ಸ್ಕೊಳ್ಳೋದೇ ಇಲ್ಲ. ನೀವ್ ಫೋಟೋ ತೆಗ್ಸೋಕ್ ಸ್ಟಾರ್ಟ್ ಮಾಡಿದ್ರೆ 2 ದಿನ ಬೇಕು ಕಂಪ್ಲೀಟ್ ಮಾಡಕ್ಕೆ. ತನ್ಮಯಕ್ಕನ್ ಕರ್ಕೊಳ್ಳಿ, ಫ್ರೀ ಆಗಿದ್ದಾಳೆ, ಅವ್ಳ ಕೆಲ್ಸನೇ ಇಲ್ಲ ಅವ್ಳಿಗೆ. ಚಿಕ್ಕಿ, ನಂಗೇನು ಪ್ರಾಬ್ಲಮ್ ಇಲ್ಲ, ಫೋಟೋ ಜೊತೆ ರೀಲ್ಸ್ ಮಾಡೋಣ. ಮಾಡೋಣ. ನಿಮ್ ಚಿಕ್ಕಪ್ಪ ಸಕ್ಕತ್ತಾಗಿ ಡಾನ್ಸ್ ಮಾಡ್ತಾರೆ. ಹೌದಾ? ಹೌದೌದು, ನಾನೊಂಥರ ನಮ್ಮ ಮನೇಲಿರೋ ಕೈಕ ಜಾಕ್ಷನ್ ಇದ್ದಂಗೆ. ಶ್ರೇಷ್ಠ, ಏನಾಗಿದೆ ನಿನ್ಗೆ? ಯಾಕೆ ಈ ತರ ಇರಿಟೇಟ್ ಆಗಿದ್ಯಾ? ಶ್ರೇಷ್ಠ, ನಿನ್ಗೆ ಕೇಳ್ತಿರೋದು ಯಾಕೆ ಇಷ್ಟೊಂದು ಉರ್ಕೊಂಡಿದ್ಯಾ ಅಂತ. ಆಮೇಲೆ ತನ್ವಿ, ಇಲ್ಲಿ ಕೇಳು, ಎಷ್ಟು ಬೇಕೋ ಅಷ್ಟು ಸೆಲ್ಫಿ ವಿಡಿಯೋ ಎಲ್ಲ ತೆಗಿಸ್ಕೋ. ಮನೆಗೆ ಬಂದ ಮೇಲೆ ಇನ್ನೊಂದ್ಸಲ ಅಜ್ಜಿ ಫೋಟೋ ಅನ್ಕೂಡ್ದು. ಹೌದು, ಸರಿ ಅದ್ ಮಜಾ ಮಾಡು. ಓಕೆ ಅಜ್ಜಿ. ಬನ್ನಿ ಬನ್ನಿ ಬನ್ನಿ. ಶ್ರೇಷ್ಠ, ಹೊರಗಡೆ ಟ್ರಿಪ್ ಬಂದಿರೋದು ನಾವು, ಯಾಕೆ ಈ ತರ ಇದ್ಯಾ? ಸ್ವಲ್ಪ ನಗ್ನಗ್ತಾ ಇರೋ. ತುಂಬಾನೇ ಚೆನ್ನಾಗಿದೆ ಅತ್ತೆ. ನಾನ್ ಈ ತರ ಜಾಗಕ್ಕೆ ಬಂದು ಎಷ್ಟು ವರ್ಷಗಳಾಯ್ತು ಏನೋ. ನಾವ್ ಚಿಕ್ಕವರಿದ್ದಾಗ ನಾನು, ಪೂಜಾ, ಲಡ್ಡು ಎಲ್ಲ ಈ ತರ ಜಾಗಕ್ಕೆ ಬಂದಿದ್ವಿ. ಅದೇ ನೆನ್ಪಾಗ್ತಿದೆ ಈಗ. ಹೇಗಾದ್ರೂ ಮಾಡಿ ನಮ್ ಫ್ರೆಂಡ್ನ ಭಾಗ್ಯನ್ ಜೊತೆ ಕಳಿಸ್ಬೇಕಲ್ಲ. ಭಾಗ್ಯ, ನೀನು ಹೋಗು, ಅದೆಲ್ಲ ನೋಡ್ಕೊಂಬ ಹೋಗು. ಹ್ಞೂ ಅತ್ತೆ, ಬನ್ನಿ ಒಟ್ಟಿಗೆ ಹೋಗೋಣ. ಅಲ್ಲ, ನೀವ್ ಮುಂದೆ 4 ಹೆಜ್ಜೆ ಹೋಗು, ನಾ ಬರ್ತೀನಿ, ನಿಧಾನಕ್ಕೆ ಹೋಗು. ಅಲ್ಲ, ಒಟ್ಟಿಗೆ ಹೋಗೋಣ. ನೀವ್ ಹೋಗು ಅಂತೀನಿ. ಅಲ್ಲ, ನೀವೊಬ್ರೆ. ಬರ್ತೀನಿ ನಾನು, ಹೋಗು. ಎಲ್ಲಿಗೆ? ಅಜ್ಜಿ ಕರ್ಕೊಂಡ್ ಬರ್ತೀನಿ, ನೀನ್ ಹೋಗು. ಪರವಾಗಿಲ್ಲ, ಬಾರ ಹೋಗೋಣ. ಹೋಗೋಣ.